Dear students, this is a video on session 13 of Financial Accounting 6 subject. In this video, I am going to explain PC calculation problems, problem number 3, 4 and 5. Problem 3. The following is a balance sheet of A Company Limited on 31st March 2017. B Company Limited takes over business of A Company. Purchase price has to be paid in cash to the extent of 50,000 and balance in fully paid equity shares of 10 rupees each. Calculate purchase consideration and show the mode of payment. ಇಲ್ಲಿ ಎ ಕಂಪನಿ ಅನ್ನೋದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಬಿ ಕಂಪನಿ ಅವರು ಎ ಕಂಪನಿನ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಬಿ ಇಸ್ ಬೈಯಿಂಗ್ ಎ, ಬಿ ಇಸ್ ಬೈಯಿಂಗ್ ಎ ಕಂಪನಿ. ದ ಪರ್ಚೇಸ್ ಪ್ರೈಸ್ ಇಸ್ ಪೇಯ್ಡ್ 50,000 in cash and balance in shares. Okay, calculate PC, show the mode of payment. So here you can see balance in shares ಅಂತ ಕೊಟ್ಟರೆ ಎಷ್ಟು ಶೇರ್ಸಲ್ಲಿ ಕೊಡ್ತಾ ಇದ್ದಾರೆ, ಎಷ್ಟು ಹಣ ಶೇರ್ಸಲ್ಲಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ನೆಟ್ ಪೇಮೆಂಟ್ ಮೆಥಡ್ನ ನಾವು ಮಾಡೋಕ್ಕಾಗಲ್ಲ. ನೆಟ್ ಪೇಮೆಂಟ್ ಮೆಥಡ್ ಯಾವಾಗ ಮಾಡ್ಬೋದಿತ್ತು, ಇಫ್ ದ ಹೆಡ್ ಟೋಲ್ಡ್ ಸೋ ಮೆನಿ ಶೇರ್ಸ್ ವಿಲ್ ಬಿ ಇಶ್ಯೂಡ್ ಅಟ್ ದಿಸ್ ಪ್ರೈಸ್ ಅಂತ ಏನಾದ್ರು ಕೊಟ್ಟಿದ್ರೆ ನಾವು ನೆಟ್ ಪೇಮೆಂಟ್ ಮೆಥಡ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಬ್ಯಾಲೆನ್ಸ್ ಇನ್ ಶೇರ್ಸ್ ಅಂತ ಕೊಟ್ಟಿರೋದ್ರಿಂದ ನೆಟ್ ಅಸೆಟ್ ಮೆಥಡ್ ಯೂಸ್ ಮಾಡಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಟ್ ಅಸೆಟ್ ಮೆಥಡ್ ಅಂದ್ರೇನು, ಅಸೆಟ್ಸ್ ಮೈನಸ್ ಲಯಬಿಲಿಟಿ, ಔಟ್ಸೈಡರ್ಸ್ ಲಯಬಿಲಿಟಿ. ಓಕೆ, ಸೊ ಅಸೆಟ್ಸ್ ನೋಡಿ, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ತೊಗೊಳ್ಬಹುದು. ಆದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆರ್ ಫಿಕ್ಟಿಷಿಯಸ್ ಅಸೆಟ್ಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಂಡರ್ ರೈಟಿಂಗ್ ಕಮಿಷನ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಇಂಥವೆಲ್ಲ ಫಿಕ್ಟಿಷಿಯಸ್ ಅಸೆಟ್ಸ್. ಅಂದರೆ ದೇ ಎಕ್ಸಿಸ್ಟ್ ಓನ್ಲಿ ಫಾರ್ ನೇಮ್ ಸೇಕ್. ಈಗ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೇನು, ಬಿಸ್ನೆಸ್ ಶುರು ಮಾಡೋಕ್ಕೆ ಮುಂಚೆ ಅಥವಾ ಪ್ರಾಜೆಕ್ಟ್ ಶುರು ಮಾಡೋಕ್ಕೆ ಮುಂಚೆ ಆದಂತಹ ಖರ್ಚುಗಳು. ಓಕೆ, ಸೊ ಇದನ್ನು ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ರೈಟ್ ಆಫ್ ಮಾಡ್ತೀರಾ. ಅಂದರೆ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರತಿ ವರ್ಷ ಇಷ್ಟು ಹಣ ಅಂತ ತೆಗಿತಾ ಹೋಗ್ತೀರಾ, ಅಮಾರ್ಟೈಸ್ ಮಾಡ್ತಾ ಹೋಗ್ತೀರಾ, ಡಿಪ್ರಿಸಿಯೇಷನ್ ಥರ. ಸೊ ಆಮೇಲೆ ಅದು ಒಂದು ದಿವಸ ನಿಲ್ಲಾಗುತ್ತೆ. ಸೊ ಅಂಥದ್ದನ್ನ ನೀವು ಫಿಕ್ಟಿಷಿಯಸ್ ಅಸೆಟ್ಸ್ ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಕರಿತೀರಾ. ಇದರಲ್ಲಿ ಅಕ್ಯುಮುಲೇಟೆಡ್ P&L ಅಕೌಂಟ್ ಲಾಸ್ ಏನಾದರೂ ಇದ್ದರೆ ಅದೆಲ್ಲ ಇದ್ರ ಕೆಳಗಡೆ ಬರುತ್ತೆ. ಓಕೆ, ಫಿಕ್ಟಿಷಿಯಸ್ ಅಸೆಟ್ಸ್ ಹೆಡ್ಡಿಂಗ್ ಕೆಳಗಡೆ ಅಂಥದ್ದನ್ನು ತೊಗೊಳ್ಬಾರ್ದು. ವೆರಸ್ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ನ ಕನ್ಸಿಡರ್ ಮಾಡಬೇಕು. ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ಕರೆಂಟ್ ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟಿ ಯಾವ್ದು ಇದರಲ್ಲಿ, ಡಿಬೆಂಚರ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಮಾತ್ರ ಔಟ್ಸೈಡರ್ಸ್ ಲಯಬಿಲಿಟಿ. ವೆರಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇವೆಲ್ಲ ಶೇರ್ ಹೋಲ್ಡರ್ಸ್ ಅಥವಾ ಓನರ್ಸ್ಗೆ ಹೋಗುವಂತಹ ಹಣಗಳು, ಇಂಟರ್ನಲ್ ಲಯಬಿಲಿಟಿ ಇವೆಲ್ಲ. ಔಟ್ಸೈಡರ್ಸ್ ಲಯಬಿಲಿಟಿ ಅದು ಡಿಬೆಂಚರ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಯು ಹ್ಯಾವ್ ಟು ಆ್ಯಡ್ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಸಬ್ಟ್ರಾಕ್ಟ್ ಡಿಬೆಂಚರ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಫ್ರಮ್ ದಟ್. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ assets taken over by B Limited, fixed assets, current assets to amount ತೊಗೊಂಡಿದ್ದೀವಿ, ಆ್ಯಡ್ ಮಾಡಿದ್ದೀವಿ. liabilities taken over by B Limited, debentures and current liabilities amount ತೊಗೊಂಡ್ವಿ, ಇಲ್ಲಿ ಆ್ಯಡ್ ಮಾಡಿದ್ವಿ. ಸೊ assets minus liability you will be getting purchase consideration. ಸೊ ಈ purchase considerationನಲ್ಲಿ 2,50,000ನಲ್ಲಿ they are paying cash of 50,000, cash to the extent of 50,000 and balance in shares. ಸೊ 2.5 ಲಕ್ಷದಲ್ಲಿ 50,000 ಕ್ಯಾಶ್ ಕೊಡ್ತಾರೆ, 2 ಲಕ್ಷ ರೂಪಾಯಿನ ಶೇರ್ಸಲ್ಲಿ ಕೊಡ್ತಾರೆ. ಸೊ ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾರೆ, ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ದ ಕ್ವೆಶ್ಚನ್. ಬ್ಯಾಲೆನ್ಸ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಒಂದೊಂದು ಶೇರಿಗೆ 10 ರೂಪಾಯಿ ಬೆಲೆ, 2 ಲಕ್ಷ ರೂಪಾಯಿ ಅಷ್ಟನ್ನ ಪೇ ಮಾಡ್ತಾ ಇದ್ದಾರೆ. ಸೊ 2 ಲಕ್ಷ ಡಿವೈಡ್ ಬೈ 10 gives you 20,000 shares. So I hope you have understood purchase consideration calculation and mode of payment. Let's move on to problem number 4. Problem number 4 ನಲ್ಲಿ P Limited absorbed Q Limited. So P is purchasing Q company and they have made following payments. So always remember, shareholdersಗೆ ಏನನ್ನು ಕೊಡ್ತಾರೋ ಅದು ಮಾತ್ರ ಪರ್ಚೇಸ್ ಕನ್ಸಿಡರೇಷನ್ ಆಗುತ್ತೆ. ವೆರಸ್ ಔಟ್ಸೈಡರ್ಸ್ಗೆ ಅಂದರೆ ಡಿಬೆಂಚರ್ಸ್ಗೆ, ಕ್ರೆಡಿಟರ್ಸ್ಗೆ, ಇವ್ರಿಗೆಲ್ಲ ಏನಾದ್ರು ಪೇಮೆಂಟ್ ಮಾಡಿದ್ರೆ ಅದು ಪರ್ಚೇಸ್ ಕನ್ಸಿಡರೇಷನ್ ಪಾರ್ಟ್ ಆಗೋದಿಲ್ಲ. ಓಕೆ, ಸೊ ಹಿಯರ್ ಲೆಟ್ ಅಸ್ ಸಿ ಇನ್ ದಿಸ್ ಕ್ವೆಶ್ಚನ್. ಯು ಆರ್ ಗೋಯಿಂಗ್ ಟು ಪೇ ಕ್ಯಾಶ್ at ₹1 per equity share for 50,000 equity shares of ₹2 each issued by Q Limited. Q Limitedನಲ್ಲಿ ಅಂದರೆ ಸೆಲ್ಲಿಂಗ್ ಕಂಪನಿನಲ್ಲಿ ಎಷ್ಟು ಶೇರ್ಸ್ ಇದ್ದಾವೆ, 50,000 ಇಕ್ವಿಟಿ ಶೇರ್ಸ್ ಇದೆ, ಒಂದೊಂದಕ್ಕೆ ₹2 ಬೆಲೆ. ಓಕೆ, ಸೊ ಈಗ ಒಂದು ಇಕ್ವಿಟಿ ಶೇರ್ಗೆ ನೀವು ₹1 ಕೊಡ್ತಾ ಇದ್ದೀರಾ ಕ್ಯಾಶ್. ಓಕೆ, ನಿಮ್ಮ ಹತ್ರ ಅಂದರೆ ಸೇ ಐ ಆಮ್ ಬೈಯಿಂಗ್ ಯೋರ್ ಕಂಪನಿ, ಐ ಆಮ್ P Limited ಆ್ಯಂಡ್ ಯು ಪೀಪಲ್ ಆರ್ Q Limited. ಸೊ ಇಫ್ ಐ ಆಮ್ ಬೈಯಿಂಗ್ ಯೋರ್ ಕಂಪನಿ, ಐ ಆಮ್ ಗೋಯಿಂಗ್ ಟು ಗಿವ್ ₹1 ಫಾರ್ ಎವ್ರಿ ಈಕ್ವಿಟಿ ಶೇರ್ ಇನ್ ಯೋರ್ ಕಂಪನಿ. ನಿಮ್ಮ ಕಂಪನಿನಲ್ಲಿ ಒಂದು ಇಕ್ವಿಟಿ ಶೇರ್ ಇದ್ದರೆ ನಾನು ₹1 ಕೊಡ್ತೀನಿ. 50,000 ಇಕ್ವಿಟಿ ಶೇರ್ಸ್ ಇದ್ದರೆ ₹50,000 ಕ್ಯಾಶ್ ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಕ್ಯಾಶ್ ಪೇಮೆಂಟ್ ದಟ್ ವಿ ಆರ್ ಮೇಕಿಂಗ್, ದ ಪರ್ಚೇಸಿಂಗ್ ಕಂಪನಿ is making. And you are going to issue, the purchasing company is going to issue 2 equity shares of ₹4 each for every 5 equity shares in Q Limited. ಸೆಲ್ಲಿಂಗ್ ಕಂಪನಿನಲ್ಲಿ ಅಥವಾ ನಿಮ್ಮ ಕಂಪನಿ Q Limitedನಲ್ಲಿ 5 ಇಕ್ವಿಟಿ ಶೇರ್ ಇದ್ದರೆ ನಾನು ನನ್ನ ಕಂಪನಿ ಅಂದರೆ ಪರ್ಚೇಸಿಂಗ್ ಕಂಪನಿಯ 2 ಇಕ್ವಿಟಿ ಶೇರ್ನ ಕೊಡ್ತೀನಿ. ಓಕೆ, ಸೊ 5 ಇಕ್ವಿಟಿ ಶೇರ್ ಇನ್ ಸೆಲ್ಲಿಂಗ್ ಕಂಪನಿಗೆ ನಾನು 2 ಇಕ್ವಿಟಿ ಶೇರ್ ಆಫ್ ಪರ್ಚೇಸಿಂಗ್ ಕಂಪನಿ ಕೊಡ್ತಾ ಇದೆ. ಓಕೆ, ಸೊ ಹೌ ಮೆನಿ ಶೇರ್ಸ್ ಆರ್ ದೇರ್ ಇನ್ ಸೆಲ್ಲಿಂಗ್ ಕಂಪನಿ, 50,000 ಶೇರ್ಸ್ ಆರ್ ದೇರ್ ಇನ್ Q Limited. ಸೊ 50,000ಗೆ ಎಷ್ಟು ಶೇರ್ಸ್ನ ಇಶ್ಯೂ ಮಾಡ್ತೀವಿ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು.
Next, they have told discharge of 14% debentures of Q Limited. So this is payment to the debentures or payment to the creditors will not account for purchase consideration. Idu purchase consideration part agudilla. Okay, so this has to be ignored. These two adjustments have to be ignored. Idu matra itkondo PC calculation ಮಾಡ್ಕೋಬೇಕು. So here you can see calculation of purchase consideration net payment method. So net payment method nalli payment to equity shareholders ಮಾತ್ರ ಕೊಟ್ಟಿರೋದು. So payment is made in cash and payment is made in shares. So cash ನಲ್ಲಿ ಎಷ್ಟು ಕ್ಯಾಶ್ ಕೊಡ್ತಿದ್ರೆ 50,000 equity shares of 1 rupee each. 50,000 equity shares into 1 rupee cash ಕೊಡ್ತೀರಾ. So 50,000 is in cash and payment in form of equity shares in P Limited. So how many shares are you going to issue? 5 equity shares in Q Limited ಇದ್ರೆ 2 equity shares in P Limited ಕೊಡ್ತೀವಿ. So you're going to issue 2 equity shares for every 5 shares in Q Limited. So 5 equity share ಇದ್ರೆ ನೀವು 2 equity share ನ ಕೊಡ್ತೀರಾ. So 50,000 equity shares ಇದ್ರೆ ಎಷ್ಟು ಕೊಡ್ತೀರಾ? So 50,000 into 2 divided by 5. So 50,000 into 2 divided by 5, 20,000 shares ನ ಕೊಡ್ತೀರಾ. ಒಂದೊಂದಕ್ಕೆ 4 ರೂಪಾಯಿ ಬೆಲೆ. ಆ 4 ರೂಪಾಯಿ ಬೆಲೆ ಅನ್ನೋದು ಇಲ್ಲಿದೆ. Here you can see of rupees 4 each ಅಂತ. Okay, so Q Limited ಅಲ್ಲಿರೋ shares ನ ಬೆಲೆ 2 ರೂಪಾಯಿ. ಆದರೆ issue of 2 equity shares of 4 each for every 5 equity shares in Q Limited. Q Limited ನಲ್ಲಿ 5 equity share ಇದ್ರೆ ನಾವು 2 equity share ನ ಇಶ್ಯೂ ಮಾಡ್ತೀವಿ. ಆ 2 equity share ಗೆ ಒಂದೊಂದಕ್ಕೂ 4 ರೂಪಾಯಿ ಬೆಲೆ ಅಂತ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. So 20,000 into 4 rupees, 80,000 will be the value of equity shares in P Limited which will be issued to shareholders of Q Limited. Okay, so 50,000 plus 80,000, 1,30,000 will be the purchase consideration. So I hope you have understood this problem. We will move on to problem number 5. Amar Limited agreed to acquire the business of Madhur Limited. Amar ಅನ್ನೋ ಕಂಪನಿ Madhur Limited ನ ಪರ್ಚೇಸ್ ಮಾಡ್ತಿದೆ on 31st March 2020. As on that date, assets of Madhur Limited were valued at 7,50,000. Assets of Madhur Limited ಯಾವ ಕಂಪನಿನ ತಗೊಂಡು ಹೋಗ್ತಿದ್ದಾರೆ? ಮಧುರ್ ಕಂಪನಿನ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಮಧುರ್ ಕಂಪನಿನಲ್ಲಿ ಎಷ್ಟು ಅಸೆಟ್ಸ್ ಇದೆ? 7,50,000 ಅಷ್ಟು ಅಸೆಟ್ಸ್ ಇದೆ. ಸೊ ಕ್ರೆಡಿಟರ್ಸ್ amounted to 50,000. 14% debentures repayable at 10% premium were 2,50,000. Calculate purchase consideration. The purchase consideration was discharged by the issue of 40,000 equity shares of rupees 10 each and balance in cash. See, no, balance in cash ಅಥವಾ balance in shares ಅಂತ ಕೊಟ್ಟರೆ net asset method ಮಾಡಬೇಕು. ಓಕೆ, ಸೊ ನೆಟ್ ಅಸೆಟ್ ಮೆಥಡ್ ನೀವು ಮಾಡುವಾಗ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಮಾಡೋದು ಅಷ್ಟೇ. ಸೊ ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮಧುರ್ ಲಿಮಿಟೆಡ್ನಲ್ಲಿ 7,50,000 ಅಷ್ಟು ಅಸೆಟ್ಸ್ ಇದೆ ಅಂತ. ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟ್ ಮೆಥಡ್. ಅಸೆಟ್ಸ್ ಟೇಕನ್ ಓವರ್ 7,50,000, ಇಟ್ ಇಸ್ ಗಿವನ್ ಇನ್ ದ ಕ್ವೆಶ್ಚನ್ ಡೈರೆಕ್ಟ್ಲಿ. ಲಯಬಿಲಿಟೀಸ್ ಟೇಕನ್ ಓವರ್ ಅಲ್ಲಿ ದೇ ಹ್ಯಾವ್ ಗಿವನ್ ಯು creditors amounted to 50,000, 14% debentures are 2,50,000. they are repayable at 10% premium. So ಇಲ್ಲಿ ನೋಡಿ, creditors 50,000, 14% debentures 2,50,000, repayable at 10% premium. So plus 10% premium 2,75,000. So 2,75,000 plus 50, 3,25,000 will be liabilities taken over. So 7,50,000 minus 3,25,000 gives you 4,25,000 purchase consideration. ಓಕೆ, 10% ಪ್ರೀಮಿಯಮ್ ಡಿಬೆಂಚರ್ಸ್ನ ಡಿಸ್ಚಾರ್ಜ್ ಮಾಡುವಾಗ ಕೊಡ್ತಾ ಇದ್ದಾರೆ ಅಂತ ಹೇಳಿರೋದ್ರಿಂದ ಯು ಹ್ಯಾವ್ ಆ್ಯಡೆಡ್ ದಟ್ 10%. ಪ್ರೀಮಿಯಮ್ ಇಸ್ ಹೈಯರ್ ಅಮೌಂಟ್, ದೇ ಆರ್ ಗೋನ್ ಟು ಗಿವ್ 2,75,000. ಓಕೆ, 10% ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅಂತ. ಸೊ now your purchase consideration is going to be discharged by issuing equity shares worth 4 lakhs and 40,000 shares of 10 each ಅಂದರೆ 4 lakh rupees equity shares ಅಲ್ಲಿ ಕೊಡ್ತಾರೆ, ಬ್ಯಾಲೆನ್ಸ್ ಕ್ಯಾಶಲ್ಲಿ ಕೊಡ್ತಾರೆ. ಸೊ ನಿಮ್ಮ ಪರ್ಚೇಸ್ ಕನ್ಸಿಡರೇಷನ್ 4,25,000, ಅದರಲ್ಲಿ 4 lakh equity sharesನಲ್ಲಿ ಕೊಡ್ತಾರೆ, 25,000 ಕ್ಯಾಶ್ನಲ್ಲಿ ಕೊಡ್ತಾರೆ. that will be the mode of payment. So I hope you have understood this particular problem. Thank you so much.